ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ಥರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಮ್ಮ ವಿಡಿಯೋಗೆ ಸ್ವಾಗತ. ನಾನು ಹೋದ ವಿಡಿಯೋ ನೀವು ಸಪೋರ್ಟ್ ಮಾಡಿದ್ರಿ, ಅದೇ ಥರ ಈ ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿ ಅನ್ಕೋತೀನಿ. ಇವಾಗ ನಾವು ಎಲ್ಲದೀವಪ್ಪ ಅಂದ್ರೆ ಉತ್ತರಾಖಂಡದಾಗ ಇದೀವಿ. ಉತ್ತರಾಖಂಡಕ್ಕೆ ಯಾಕಪ್ಪ ಅಂದ್ರೆ ನಾವು ಕೇದಾರ್ನಾಥ್ ಹೋಗ್ಬೇಕಂತ ಅನ್ಕೊಂಡು ನಾನು ನಮ್ಮ ದೋಸ್ತರೊಬ್ರು ಅದಾರ ಇಲ್ಲಿ, ಡೆಲ್ಲಿಯವರೊಬ್ರು ದೋಸ್ತರು ಸಿಕ್ಕಾರ, ಮತ್ತು ನಮ್ಮ ಬೆಂಗಳೂರಿಂದ ಒಬ್ಬರು ನಮ್ಮ ಜೊತೆ ಕೆಲಸ ಮಾಡೋರು, ಅವ್ರ ಜೊತೆ ಸೇರಿ ನಾವು ಇವತ್ತು ಉತ್ತರಾಖಂಡ ಕೇದಾರ್ನಾಥಿಗೆ ಪ್ಲ್ಯಾನ್ ಮಾಡೀವಿ ಇವತ್ತು ಹೋಗ್ಬೇಕಂತೇಳಿ. ಸೊ ಹೆಂಗೆ ಅಂದ್ರೆ ತುಂಬ ಜನ ಹೋಗ್ಬೇಕು ಅನ್ಕೊಂಡಿರ್ತೀರಿ, ಹೋಗೋಕ್ಕಾಗಿರಂಗಿಲ್ಲ. ಮೊದಲೇ ಮಾತು ದೂರ ಅದ ಅನ್ಕೊಂಡು ಬಿಟ್ಟಿರ್ತೀರಿ. ಅದೇನು ನಿಮ್ಗೆ ಹೆಂಗೆ ಹೋಗ್ಬೇಕು, ಏನು ಎತ್ತ, ಅದು ಯಾವ ಥರ ಬರಬೇಕು, ಟ್ರಾವೆಲಿಂಗ್ ಎಲ್ಲ ನಾನು ಈ ವಿಡಿಯೋ ಎಂಡ್ದಾಗ ಹೇಳಿರ್ತೀನಿ. ಸೊ ಅಲ್ಲಿವರೆಗೂ ಇವತ್ತು ನಮ್ದು ಕೇದಾರ್ನಾಥ್ ಜರ್ನಿ ಜೊತೆ ಸ್ಟಾರ್ಟ್ ಮಾಡಿ ನಾವಿಲ್ಲಿ ಒಂದು ಡೆಹ್ರಾಡೂನ್ ಹತ್ರ ಒಂದು ಊರು ಬರ್ತೈತಿ, ಹರಿದ್ವಾರ್ ಹತ್ರ, ಭಗವಾನ್ಪುರ ಅಂತ ಅಲ್ಲಿದ್ದೀವಿ. ಸೊ ಅಲ್ಲಿಂದ ನಾವು ಹರಿದ್ವಾರ ಹೋಗಿ, ಹರಿದ್ವಾರಿಂದ ಆ ಕಡೆ ನಾವು ಕೇದಾರ್ನಾಥ್ ಹೋಗ್ಬೇಕು. ಸೊ ನಾವು ಅಲ್ಲಿಂದ ನಿಮ್ಗೆಲ್ಲನೂ ತೋರಿಸ್ಕೊಂಡು ಹೋಗ್ತೀವಿ. ನಮ್ಮ ಜೊತೆ ಜರ್ನಿ ಮಾಡ್ರಿ. ಇದು ನಂದು ಕೇದಾರ್ನಾಥ್ ಹೋಗ್ಬೇಕಂತ ತುಂಬ ದಿನದ ಒಂದು ಕನಸಿತ್ತು. ಅದಕ್ಕೋಸ್ಕರ ನಾನು ಹೆಂಗೆ ಅಂದ್ರೆ ಇದು ಒಂಥರ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಈಗ ಕೇದಾರ್ನಾಥ್ ಹೋಗ್ಬೇಕಂದ್ರೆ ತುಂಬ ಜನರ ಕನಸಲ್ಲ, ಅದೇ ಥರ ನಾವು ಅಂದ್ಕೊಂಡು ಹೋಗ್ತೀವಿ. ಸೊ ನಮ್ಮ ಜೊತೆ ಜರ್ನಿ ಮಾಡಿರಿ. ನಿಮ್ಮ ಬನ್ನಿ, ನಿಮ್ಮ ಕೇದಾರ್ನಾಥ್ ಅದು ಟ್ರೆಕ್ಕಿಂಗ್ ಹೆಂಗಿರ್ತದ, ಏನು ಎತ್ತಂತೆಲ್ಲ ಪ್ರತಿಯೊಂದು ತೋರಿಸ್ತೀವಿ. ಸೊ ನಮ್ಮ ಜೊತೆ ಜರ್ನಿ ಮಾಡಿರಿ, ನಾವು ನಿಮ್ಗೆ ಅಲ್ಲಿಗೆ ತೋರಿಸ್ತೀನಿ ಏನೇನು ಅಂತ. ಸೊ ನೋಡಿ ಫ್ರೆಂಡ್ಸ್, ಇದು ನಾವಿರೋದು ರೂಮ್. ಇದು ಇಲ್ಲೊಂದು ಹೋಟೆಲ್ದಾಗ ಸ್ಟೇ ಮಾಡೀವಿ ನಾವು, JNG ಅಂತೇಳಿ. ಇದು ನಮ್ಮ ರೂಮ್. ಇಲ್ಲಿಂದ ಹೊರಗಡೆ ಬಂದರೆ ಇದು ಈ ಸೈಡ್ ರೈಟ್ ಸೈಡ್ ಇದು ಬಂದು ಡೆಹ್ರಾಡೂನಿಗೆ ಹೋಗ್ತದೆ, ಮತ್ತು ಇದು ಲೆಫ್ಟ್ ಸೈಡ್ ಬಂದು ಹರಿದ್ವಾರ್ ಹೋಗ್ತದೆ ನೋಡ್ರಿ. ಓಕೆ ಬನ್ರಿ, ನಾವು ಈ ಕೇದಾರ್ನಾಥ್ ಹೋಗೋಣ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಫ್ರಮ್ ಹಿಯರ್. ಇಲ್ಲೇನು ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಇದು ಪತಂಜಲಿ ಯೂನಿವರ್ಸಿಟಿ. ನಿಮ್ಗೆ ಕೇಳಿರ್ಬೇಕು, ನೀವು ಗೊತ್ತಿರಬೇಕು, ಪತಂಜಲಿ ಬಾಬಾ ರಾಮದೇವ್ ಅವ್ರ ಪ್ರಾಡಕ್ಟ್ ಅಂತೇಳಿ. ಅದು ಇಲ್ಲೇ ಹರಿದ್ವಾರದಾಗೆ ಐತಿ, ಪೂರ್ತಿ ಅವ್ರು ಇರೋದು ಇಲ್ಲೇ ಅಂತ. ಇಲ್ಲಿ ಹರಿದ್ವಾರದಾಗ ಆಫ್ಲೈನ್ ರಿಜಿಸ್ಟ್ರೇಷನ್ ನಡೀತೈತಿ, ಕೇದಾರ್ನಾಥ್ ಮತ್ತು ಚಾರ್ಧಾಮ್ ಯಾತ್ರೆದು. ಇಲ್ಲಿ ಬರ್ಬೇಕು ಆಫ್ಲೈನ್ಗೋಸ್ಕರ. ಇದೇ ರೈಲ್ವೆ ಸ್ಟೇಷನ್ ಹರಿದ್ವಾರದ್ದು. ಇದರ ಆಪೋಸಿಟ್ ಇರೋದೇ ಬಸ್ ಸ್ಟ್ಯಾಂಡ. ಸೊ ಇಲ್ಲಿ ಟ್ರೈನಿಗೆ ಯಾರು ಬಂದರೆ ಇಲ್ಲಿ ಬರಬೇಕು. ಇಲ್ಲಿ ಬಂದು ಹಂಗೆ ಸ್ಟ್ರೇಟ್ ಅದು ಹರಿದ್ವಾರ ಇದು ರೈಲ್ವೆ ಸ್ಟೇಷನ್ ಇದೆಲ್ಲ, ಹಾಗೆ ನೀವು ರೈಟ್ ಸೈಡ್ ಹಂಗೆ ಆ ಕಡೆಯಿಂದ ಅಲ್ಲಿ ಹೋದ್ರೆ ಅಲ್ಲೇ ಬಸ್ ಸಿಗ್ತಾವೆ ನಿಮ್ಗೆ ಸೋನ್ಪ್ರಯಾಗ ಹೋಗೋಕ್ಕೆ. ನೀವು ರೈಲ್ವೆ ಸ್ಟೇಷನಿಂದ ಬಂದ್ರೆ ಇಲ್ಲಿ ಈ ಥರ ಬಸ್ ಸಿಗ್ತಾವೆ. ಇಲ್ಲಿ ಬರ್ದಿರ್ತಾರೆ ನೋಡ್ರಿ, ಇಲ್ಲಿ ಏನಂದ್ರೆ ಗೌರಿಕುಂಡ, ಗುಪ್ತಕಾಶಿ, ರುದ್ರಪ್ರಯಾಗ್ ಅಂತ ಹೇಳ್ತಾರೆ. ಈ ಥರ ಬಸ್ಗಳು ಸಿಗ್ತಾವ. ಇವೆಲ್ಲ ಪ್ರೈವೇಟ್ ಬಸ್ಗಳು. ಇವ್ರು ನಿಮ್ಗೆ ಒಬ್ಬೊಬ್ರಿಗೆ 600 ರೂಪಾಯಿ ತೊಗೊತಾರೆ, 600 ರೂಪಾಯಿ ಪರ್ ಪರ್ಸನ. ಸೊ ನೋಡಿರಿ, ಇಲ್ಲಿ ಈ ಥರ ಇದಿಷ್ಟೆಲ್ಲ ಇನ್ನೂ ಬಸ್ಗಳದಾವ. ಇಲ್ಲಿಂದ ನೋಡಿದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ರೈಲ್ವೆ ಸ್ಟೇಷನ್. ಸೊ ಅಲ್ಲೇನು ಕಾಣಿಸ್ತಿಲ್ಲ, ಅದೇ ರೈಲ್ವೆ ಸ್ಟೇಷನ್. ಅದ್ರ ರೈಟ್ ಸೈಡಿಂದ ನೀವು ಟರ್ನ್ ತೊಗೊಂಡು ಬಂದರೆ ಸಿಗ್ತದೆ ನಿಮಗೆ ಬಸ್ಗಳು. ನೋಡಿರಿ, ನಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು, ಹರಿದ್ವಾರ್ ಟು ಸೋನ್ಪ್ರಯಾಗ. ಇಲ್ಲಿ ಗಾಡಿ ನಿಂತು ಹೋಗ್ತಾವೆ. ಸ್ವಲ್ಪ ಟ್ರಾಫಿಕ್ ಜಾಮ್ ಜಾಸ್ತಿ ಇರ್ತೈತಿ ಇಲ್ಲಿ, ಯಾಕಂದ್ರೆ ಗುಡ್ಡದ ಮೇಲೆ ರೋಡ್ ಐತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟ್ರಾಫಿಕ್ ಜಾಮ್ ಜಾಸ್ತಿ. ನೋಡ್ರಿ ಹೆಂಗೈತೆ ರೈಟ್ ಸೈಡಲ್ಲಿ ಪ್ಲೇಸ್ ನೋಡ್ರಿ. ಇದು ಪೂರ್ತಿ ನೀವು ಸೋನ್ಪ್ರಯಾಗ್ ಹೋಗೋವರೆಗೂ ಇಷ್ಟೇ ಇರುತ್ತೆ. ಇದೇನು ಗಂಗಾ ನದಿ ಹರ್ಕೊಂಡು ಹೋಗ್ತಿದೆಯಲ್ಲ, ಇದು ಅಲ್ಲಿವರೆಗೂ ಹರಿತಾನೆ ಇರುತ್ತೆ ಇದು ನದಿ. ನೋಡ್ರಿ ಯಾವ ಥರ ಟ್ರಾಫಿಕ್ ಜಾಮ್ ಆಗ್ತೈತಿ. ಅವ್ರು ಬರೋವರೆಗೂ ನಿಲ್ಬೇಕು ನಾವು, ಆಮೇಲೆ ಹೋಗ್ಬೇಕು, ಆ ಥರ ನೋಡ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಹರಿದ್ವಾರದಿಂದ ಏನು ಸೋನ್ಪ್ರಯಾಗ್ ಬರ್ತೀವಲ್ಲ, ಅಲ್ಲಿಂದ ನಾವು ಪೂರ್ತಿ ಸೋನ್ಪ್ರಯಾಗ್ ಹೋಗೋವರೆಗೂ ಇದೇ ಥರ ಪ್ಲೇಸೇ ಐತಿ. ನೋಡ್ರಿ, ಇದು ಮೇಲೆ ಹೋಗೋದು ರೂಟ್ ಬಂದು ಬದ್ರಿನಾಥ್ ಹೋಗ್ತದೆ, ಕೆಳಗಡೆ ಹೋಗೋದು ಬಂದು ಕೇದಾರ್ನಾಥ್ ಹೋಗ್ತದೆ. ನೋಡಿ, ನಾವಿಲ್ಲಿ ಬಂದೀವಿ. ಇಲ್ಲಿ ಇದೇ ಬಸ್ಸಿಗೆ ಬಂದೀವಿ. ಬಸ್ ನಿಂತದೆ ಇಲ್ಲಿ. ಸೊ ಈ ವ್ಯೂ ನೋಡ್ರಿ ಎಷ್ಟು ಚೆನ್ನಾಗೈತಿ. ವ್ಯೂ ತೋರಿಸು, ವ್ಯೂ ನೋಡ್ರಿ ಎಷ್ಟು ಚೆನ್ನಾಗೈತಿ. ಇಲ್ಲಿ ಕೇದಾರ್ನಾಥ್ಗೆ ಹೊಂಟೀವಿ. ಇನ್ನೇನು ಸ್ವಲ್ಪ ಹತ್ತಿರದಲ್ಲಿ ಇದ್ದೀವಿ. ಎಷ್ಟಂದ್ರೆ ಇನ್ನೂ ಒಂದು 80 ಕಿಲೋಮೀಟ್ರ್ ಉಳಿದ ಅಷ್ಟೇ.
ಅಲ್ಲಿ ಸೋನ್ಪ್ರಾಯ್ ಹೋಗ್ತೀವಿ. ಸೋನ್ಪ್ರಾಯ್ಗಿಂದ ಹೋಗಿ ಸ್ಟೇ ಮಾಡಿಕೊಂಡು ಅಲ್ಲಿಂದ ಕೇದಾರ್ನಾಥ್ ಹೋಗ್ತೀವಿ. ಸೊ ನಮ್ಮ ಜೊತೆ ನೀವು ಜರ್ನಿ ಮಾಡಿರಿ. ಸೊ ಕೇದಾರ್ನಾಥ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನಿಮ್ಮ ಹತ್ರ ನಾವು ಶೇರ್ ಮಾಡ್ಕೊತೀವಿ ಅದೇ ಥರ. ಸ್ನೇಹಿತರೆ, ಇನ್ನೇನು ಸೋನ್ಪ್ರಾಯ್ ಒಂದು 1 ಅವರ್ ಜರ್ನಿ ಇಲ್ಲಿಂದ ಅಷ್ಟೇ. ಸೊ ಇಲ್ಲಿಂದ ಹೋಗಿ ನಾವು ಅಲ್ಲಿ ಸ್ಟೇ ಮಾಡಿ ಸೊ ಬೆಳಿಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಶುಭರಾತ್ರಿ ಎಲ್ರಿಗೂ. ಗುಡ್ ನೈಟ್. ಹಾಯ್, ನಮಸ್ಕಾರ ರೀ ಎಲ್ರಿಗೂ. ಗುಡ್ ಮಾರ್ನಿಂಗ್. ಏನಂದ್ರೆ ನಾವು ರಾತ್ರಿ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾವು ಬಂದು ಒಂದು ಇಲ್ಲಿ ಹೋಟೆಲ್ಗಳು ಸ್ಟೇ ಮಾಡಿವಿ. ಇಲ್ಲಿ ಕೆಳಗೆ ಏನು ಜನ ಕ್ಯೂ ನಿಂತಾರಲ್ಲ, ಇವರೆಲ್ಲ ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಂಬಂದು ಇಲ್ಲಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಸೋನ್ಪ್ರಾಯಾಗಿಂದ. ಬನ್ರಿ ಹೋಗೋಣ. ಸೋನ್ಪ್ರಾಯಾಗಿಂದ ನಿಮಗೆ ಜೀಪ್ ಸಿಗ್ತಾವ. ಒಬ್ಬೊಬ್ರಿಗೆ 50 ರೂಪಾಯಿ ತೊಗೊತಾರೆ. ತೊಗೊಂಡೋಗಿ ನಿಮಗೆ ಗೌರಿಕುಂಡಕ್ಕೆ ಬಿಡ್ತಾರೆ ಅವರು. ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್. ಇದೇ ಗೌರಿಕುಂಡ. ಇಲ್ಲಿಂದ ನಮ್ಮದು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಬನ್ರಿ ಹೋಗೋಣ. ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗ್ಯದ ಟ್ರೆಕ್ಕಿಂಗ್. ಹಿಂಗೆ ಇರ್ತೈತಿ. ಈಗ ಒಂದು ಕಿಲೋಮೀಟ್ರ್ ಬಂದು ಆಲ್ಮೋಸ್ಟ್ 1 ಕಿಲೋಮೀಟ್ರಿಗೆ ಸುಸ್ತಾಗತ್ತದ. ಈ ಥರ ಇದು ತೋರಿಸ್ತೀನಿ ರೀ ನಿಮ್ಗೆ. ನೋಡ್ರಿ, ಬಂದೆ ಅಂತೂ ಇಂತೂ. ಈಗ ಒಂದು 2.5 ಕಿಲೋಮೀಟ್ರ್ ಬಂದೀವಿ ಗೌರಿಕುಂಡಿಂದ. ನಮ್ಮ ಜೊತೆಗಿದ್ದವ್ರಲ್ಲೇ ಮುಂದೆ ಅದಾರ. ಹೆಂಗೈತಿ? ಮಸ್ತ್ ಐತಿ ಪ್ಲೇಸ ನೋಡ್ರಿ. देखो, नाम क्या है भैया तुम्हारा? सुदन। तुम ये कितना लेते हो? मतलब मान के चलो अभी 50 kg है कि 50 kg का इंसान को कितना लेते हो? 8,000 तक। छोटी बच्ची को कितना लिया? छोटी बच्ची को 3,000। तुम 24 कितना घंटा काम करते हो? 24 घंटे चलते हैं। 24 घंटे भी चलते हैं। रात में आए तो भी मिलता है? मिलता है। बढ़िया। 24 घंटे ನೋಡಿ ಫ್ರೆಂಡ್ಸ್, 24 hours ಕೆಲಸ ಮಾಡ್ತಾರಂತ ಇವರು. ठीक है, थैंक यू. ನಾನು ನನ್ನ ವಿಡಿಯೋಗಿನ ಜಾಸ್ತಿ ಇದು ನೇಚರ್ದು ವಿಡಿಯೋ ತೋರಿಸ್ತೀನಿ ಈ ಸಲ. ಯಾಕಂದ್ರೆ ಆ ಥರ ಐತಿ ನೇಚರ್ ಇದು. ಅದು ಏನಾಗ್ಯದಂದ್ರೆ ಇಲ್ಲಿ ನಮ್ಮ ಜೊತೆ ಬಂದವರು ಮುಂದೋಗಿದ್ರು ಅವರು. ಅವ್ರು ಮುಂದೋಗಿರೋದು ಹಂಗೆ ಬಂದ್ಬಿಟ್ಟಿನಿ. ಅವ್ರು ಅಲ್ಲೇ ಹಿಂದೆ ಉಳಿದ್ಬಿಟ್ರಂತ. ಈಗ ಮತ್ತೆ ಅವ್ರು ಫೋನ್ ಮಾಡಿದ್ರು. ಅದಕ್ಕೆ ಇಲ್ಲಿ ವೇಟ್ ಮಾಡಂತ ಹೇಳಾರ. ವೇಟ್ ಮಾಡ್ಲತ್ತೀನಿ ಸ್ವಲ್ಪ. ಅವ್ರಿಗಿನ್ನ ಸ್ವಲ್ಪ ಮುಂದೆ ಬಂದ್ಬಿಟ್ಟಿನಿ ನಾನು. ವಿಡಿಯೋ ಮಾಡತ್ತೀನಲ್ಲ, ಅದಕ್ಕೆ ಲೇಟ್ ಆಗಿತ್ತು. ಈಗ ಬರ್ತಾರಿರ ಅವ್ರು. ನೋಡ್ರಿ, ನಾನಿಲ್ಲಿ ವೇಟ್ ಮಾಡ್ತಿದ್ದೀನಿ ನಮ್ಮ ದೋಸ್ತರಿಗೋಸ್ಕರ. ಯಾಕಂದ್ರೆ ಸ್ವಲ್ಪ ಅವ್ರು ಹಿಂದೆ ಉಳಿದ್ಬಿಟ್ರೆ. ಇಲ್ಲಿ ನೋಡ್ರಿ ವಾಟರ್ ಫಾಲ್ಸ್ ಹೆಂಗೈತಿ ನೋಡ್ರಿ. ಹಂಗೆ ಕುದುರೆ ಸವಾರಿ ಎಲ್ಲ ನೋಡ್ಕೊಂಬನ್ರಿ. ಕುದುರೆ ಸವಾರಿ ಎಲ್ಲ ಚಂದ ಅದಾವ ಇಲ್ಲಿ. ನೋಡ್ರಿ ಇಲ್ಲಿ ಹೆಂಗೈತಿ ಪ್ಲೇಸ್. ಮಸ್ತ್ ಐತಿ. ಸ್ನೇಹಿತರೆ, ಗೌರಿಕುಂಡಿಂದ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಮಿನಿಮಮ್ 8 ರಿಂದ 9 ಅವರ್ ಅಂತೂ ಬೇಕೇ ಬೇಕು. ಸೊ ನಡ್ಕೊಂಡು ಅವರ್ ಇದ್ರೆ 8 ರಿಂದ 9 ಅವರ್ ಬೇಕು. ಸೊ ಗುಡ್ಡಿ ಮೇಲೆ ಅವರ್ ಇದ್ರೆ ಒಂದು 6 ಅವರ್ 6 ಅವರ್ದಾಗ ಹೋಗ್ತಾರೆ ನೋಡಿ. ಇಲ್ಲಿ ನೋಡ್ರಿ ಅಡುಗೆ ಹೆಂಗೈತೆ. ಇಲ್ಲಿ ಊಟ ಆರ್ಡ್ರ್ ಮಾಡಿದ್ರೆ ಇಲ್ಲಿ ಸಿಗೋದು 2: ದಾಲ್ ಚಾವಲ, ಇಲ್ಲಾಂದರೆ ಆಲೂ ಪರೋಟ. ನಮಗೆ ಆಲೂ ಪರೋಟ ಗಿರೋಟ ಹೋಗಲ್ಲ, ಅದಕ್ಕೆ ಸ್ವಲ್ಪ ದಾಲ್ ಚಾವಲ್ ತರಿಸಿವಿ. ಇದೆಲ್ಲ ರೇಷನ್ ಅಕ್ಕಿ ಒಳಗೆ ಮಾಡ್ರಿ ಇವರು. ಇದಕ್ಕೆ 100 ರೂಪಾಯಿ ಅಂತ ನೋಡ್ರಪ್ಪ. ಏನು ಮಾಡ್ತೀರಿ? ಏನು ಮಾಡೋಕ್ಕಾಗಲ್ಲ, ತಿನ್ಬೇಕು ಸುಮ್ಮನೆ. ಎಲ್ಲಿ ತನಕ ಬಂದೀವಂದ್ರೆ ಇನ್ನೇನು ಒಂದು 5-6 ಕಿಲೋಮೀಟ್ರ್ ಉಳಿದ ಅಷ್ಟೇ ಕೇದಾರ್ನಾಥ. ನೋಡ್ರಿ, ಅಲ್ಲಿಂದ ಪೂರ ನಾವು ನಡ್ಕೊಂಡು ಬಂದೀವಿ. ಆ ಏರಿಯಾದಿಂದ ಹಿಡಿದು ಅದು ಕೇದಾರ್ನಾಥದ್ದು ಟ್ರಿಪ್ ಹೆಂಗೆ ಅಂದ್ರೆ ಅನ್ಕೊಂಡ್ರೆ ಸುಲಭ ಅಲ್ಲ, ಸಿಕ್ಕಾಪಟ್ಟೆ ಅದು ಕಠಿಣ ಐತಿ.
ಸೊ ನೀವು ಹೆಂಗಂದ್ರೆ ಒಂದ್ಸಲ ಫಿಕ್ಸ್ ಆಗ್ಬೇಕು, ಹೋಗ್ಲೇಬೇಕಪ್ಪ ಮೈಂಡ್ ಒಳಗೆ ಅನ್ಕೊಂಡು ಫಿಕ್ಸ್ ಆದರೆ ನೀವು ಆರಾಮಾಗಿ ಹೋಗ್ಬೋದು. ನೋಡ್ರಿ ನೇಚರಲ್ಲಿ ಎಷ್ಟು ಮಸ್ತ್ ಐತಿ. ಈ ಥರ ನೋಡ್ಬೇಕಂದ್ರೆ ಒಂದು ಲೆಕ್ಕದಾಗ ಇದು ಸ್ವರ್ಗನೇ ಇದು. ಹಂಗೆ ನೋಡಿದ್ರೆ ಅಲ್ಲ, ಈ ಸ್ವರ್ಗ ನೋಡೋಕ್ಕಾದ್ರೂ ನೀವು ಇಲ್ಲಿ ಬರಬೇಕು. ತುಂಬ ಜನ ಬರ್ಬೇಕಂತ ಅನ್ಕೊಂಡಿರ್ತೀರಿ, ನಮ್ಮ ಸ್ನೇಹಿತರು ತುಂಬ ಜನ ಅನ್ಕೊಂಡ್ರೆ ಫ್ರೆಂಡ್ಸ್ ಬರ್ಬೇಕಂತ ಬರೋಕ್ಕಾಗಿಲ್ಲ. ಈ ವಿಡಿಯೋ ನಾನು ಹಾಕಿರ್ತೀನಲ್ಲ ಹೆಂಗೆ ಹೋಗ್ಬೇಕು ಏನು ಅಂತ ಲಾಸ್ಟ್ ಎಂಡ್ ಒಳಗೆ ಹೇಳ್ತೀನಿ. ಬನ್ನಿರಿ ಡೈರೆಕ್ಟ್ ಹೋಗಿ ನಾವು ಕೇದಾರ್ನಾಥ್ ಒಳಗೆ ಹೋಗಿ ನಾನು ವಿಡಿಯೋ ಮಾಡ್ತೀನಿ. ಅಲ್ಲಿ ನೋಡ್ರಿ ಅಲ್ಲಿ ಚಲಿಸುವ ಮೋಡಗಳು, ಮೋಡ ಚಲಿಸ್ಲತ್ತದ. ಮತ್ತು ಆ ಕಡೆ ನೋಡ್ರಿ, ಅಲ್ಲಿ ನೋಡ್ರಿ ಪೂರ್ತಿ ಸ್ವರ್ಗನೇ ಇದು ನೋಡ್ರಿ. ಇಷ್ಟು ಹತ್ರ ಬಂದೀವಿ ನಾವು ಇವಾಗ, ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ ನೋಡ್ರಿ. ಏನು ಕಾಣಿಸ್ತಾನೆ ಇಲ್ಲಿದು, ಅಷ್ಟು ಇದು ಆಗ್ಬಿಟ್ಟೈತಿ, ಮಂಜಿಡ್ದು ಬಿಟ್ಟೈತಿ. ಬಾ ಕಷ್ಟ ಇದೆಯಪ್ಪ, ಸುಮ್ಮನೆ ಸಾಮಾನ್ಯ ಎಲ್ಲ ಹೋಗೋದಂದ್ರೆ. ಹೋಗ್ಬೇಕು ಅನ್ಕೊಂಡ್ರವ್ರೆಲ್ಲ ಯಾಕೆ ಹೋಗಿಲ್ಲ ಅಂತ ಈಗ ಗೊತ್ತಲ್ಲಪ್ಪ. ಬರ್ರಿ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೆಂಗಂದ್ರೆ ನಾವು ಇಷ್ಟು ಮೇಲೆ ಬಂದೀವಲ್ಲ, ಎಷ್ಟು ಮೇಲೆ ಬಂದೀವಂದ್ರೆ ಇಂಡಿಯಾದಾಗೆ ಇಷ್ಟು ತುಂಬ ಏನಂತಾರೆ ಇದು ಮತ್ತು ಉದ್ದವಾಗಿರೋ ಬೆಟ್ಟಗಳಿರೋದಿಲ್ಲಿ ನೋಡಿ. ಇಷ್ಟು ಮೇಲೆ ಬಂದೀವಂದ್ರೂ ಕೂಡ ಇನ್ನೂ ಇಷ್ಟು ಮೇಲೆ ಐತೆ ನೋಡಿ. ಈಗ ಅಲ್ಲಿ ನೋಡಿ, ಅಲ್ಲಿ ಪೂರ್ತಿ ಹೆಂಗೈತೆ, ಫುಲ್ ಐಸ್, ಪೂರಾ ಹಿಮಾಲಯನೇ ಸ್ಟಾರ್ಟ್ ಇಲ್ಲಿಂದ ನೋಡ್ರಿ. ಹೆಂಗೆ ಎಷ್ಟು ಮಸ್ತ್ ಐತೆ ನೋಡಕ್ಕೆ. ಸೊ ಇಲ್ಲಿ ನೋಡ್ರಿ, ಈಗ ಇಲ್ಲಿ ನೋಡ್ರಿ ಇಷ್ಟು ನಾವು ಮ್ಯಾಲೆ ಬಂದೀವಂದ್ರೂ ಕೂಡ ಇನ್ನೂ ಅಷ್ಟೈತಿ. ಈಗ ಅಲ್ಲಿ ನೋಡಿ ಹೆಲಿಕಾಪ್ಟರ್ ಹೊಂಟೈತೆ ನೋಡಿ ಮತ್ತೆ ನೋಡ್ರಿ. ವಾವ್, ನೋಡಿ ಎಷ್ಟು. ಈಗ ಇನ್ನೂ 4 ಕಿಲೋಮೀಟ್ರ್ ಉಳಿದ ಕೇದಾರ್ನಾಥ ಬರ್ತೀವಿ. ಅಲ್ಲಿ ನೋಡ್ರಿ ಇಲ್ಲಿ ತೋರಿಸ್ಲಿ, ಪೂರ್ತಿ ತೋರಿಸಿ ನೋಡಿ ಫ್ರೆಂಡ್. ನಾವಂತೂ ಬಂದೀವಿ ಇವಾಗ. ಆಲ್ಮೋಸ್ಟ್ ರೀಚ್ ಆದಂಗೆ ಇನ್ನೊಂದು 2 ಕಿಲೋಮೀಟ್ರ್ ಉಳಿದ ಅಷ್ಟೇ. ಇನ್ನೊಂದೇನಂದ್ರೆ ಇವತ್ತು ನಮ್ಗೆ ಹೋದ್ರೆ ದರ್ಶನ ಮಾಡೋಕ್ಕಾಗಲ್ಲ. ಯಾಕೆ ದರ್ಶನ ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ಲಿ ದರ್ಶನ ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಇದೆಷ್ಟು ಟೈಮ್ 4:30 ಆಗಿ ಬಂದದ್ದು ಇವಾಗ. ಸೊ ಅಲ್ಲಿ ಹೋಗಿ ನಾವು ಸ್ಟೇ ಮಾಡಿ ಮತ್ತೆ ಬೆಳಿಗ್ಗೆಯಿಂದ ದರ್ಶನ ನಿಂತ್ಕೊಂಡು ಆಮೇಲೆ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬರೋ ಪ್ಲ್ಯಾನಿಂಗ್ ಮಾಡ್ಲತ್ತೀವಿ. ನೋಡೋಣ ಏನಾಗ್ತದೆ ಅಂತ. ನೋಡಿ ಪ್ಲೇಸಸ್ ತೋರಿಸಿ ನೋಡಿ. ಹಿಂದ್ಗಡೆ ಬ್ಯಾಕ್ ಪ್ಲೇಸಸ್ ನೋಡಿ ಏನಿದೆ ನೋಡ್ರಿ. ಈಗ ನೋಡ್ರಿ, ಈಗ ಎಷ್ಟು ಒಳ್ಳೆ ಗೋಡೆ ಇದು ಏನಂತಾರೆ ಇದಕ್ಕೆ, ಕುದುರೆ ಸವಾರಿ ನೋಡ್ರಿ ಎಷ್ಟು ಚಂದ ಅದಾವ. ಮತ್ತು ಪ್ಲೇಸ್ ನೋಡ್ರಿ ಹಂಗೆ ಇದ್ರ ಜೊತೆಗೆ ನೋಡ್ರಿ ಫ್ರೆಂಡ್ಸ್, ಕುದುರೆ ಸವಾರಿ ಎಷ್ಟು ಚೆನ್ನಾಗಿವೆ ಇಲ್ಲೆಲ್ಲ ನೋಡ್ರಿ. ನೋಡಿ ಕುದುರೆ ಸವಾರಿ ನೋಡ್ರಿ. ಅಲ್ಲಿ ಫುಲ್ ಫಾಗು ಐತಿ, ಬಿಸಿಲು ಐತಿ, ಫುಲ್ ಕೋಲ್ಡ್ ಐತಿ. ಅಷ್ಟು ಮಸ್ತ್ ಕಾಣತ್ತದಲ್ಲ. ನೋಡಿ ಗೆಳೆಯರೆ, ಇನ್ನೇನು ಬಂದೇ ಬಿಟ್ಟೇವು ನಾವು. ಅಲ್ಲಿ ಕಾಣಿಸತ್ತದಲ್ಲ ಸೆಂಟ್ರದಾಗ, ಅದೇ ಟೆಂಪಲ್ಲ ನೋಡಿ. ಅಲ್ಲಿ ಹೆಲಿಕಾಪ್ಟರ್ ಬರ್ತಿದೆ ಒಂದು. ಸೊ ಏನಂದ್ರೆ ಯಾರೇ ಇವಾಗ ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತದೆ, ಮತ್ತು ನನ್ನ ಹತ್ರ ಅಷ್ಟೊಂದು ಟೈಮು ಇಲ್ಲ ಅಂತ ಅನ್ನೋರಿಗೆ ನೀವು ಹೆಲಿಕಾಪ್ಟರ್ ಬುಕ್ ಮಾಡ್ಕೊಂಡು ಬರ್ಬೋದು. ಹೆಲಿಕಾಪ್ಟರ್ ಹೆಂಗೆ ಅಂದರೆ ಇಮಿಡಿಯೇಟ್ಲಿ ನೀವು ಟ್ರೆಕ್ಕಿಂಗ್ ಮಾಡೋ ಬದಲು ಸ್ವಲ್ಪ ಬೇಗ ಬಂದುಬಿಡ್ತೀರಿ. ಹೆಂಗೆ ಅಂದರೆ ನೀವು ಅಲ್ಲಿ ಪಾಟ, ಸಿರ್ಸಿ ಮತ್ತು ಗುಪ್ತಕಾಶಿ ಅಂತ ಐತಿ, ಅಲ್ಲಿಂದ ಬರಬೇಕು. ಡೈರೆಕ್ಟ್ ನಿಮಗೆ ಇಲ್ಲಿ ಕೇದಾರ್ನಾಥಿಗೆ ಬಂದು ಅವ್ರು ಲ್ಯಾಂಡ್ ಮಾಡ್ತಾರೆ ಹೆಲಿಕಾಪ್ಟರ್. ಸೊ ಇಮಿಡಿಯೇಟ್ಲಿ ಏನು ಹಂಗೆ ಇಲ್ಲ, ಅದು ಸ್ವಲ್ಪ ಲೇಟು ಆಗೋಲ್ಲ. ಹಂಗೆ ಅವ್ರು ಇಳಿದ ತಕ್ಷಣವೇ ಇನ್ನೂ ಯಾರು ಬುಕ್ ಮಾಡಿರ್ತಾರಲ್ಲ ಹೋಗೋರು, ಅವರು ಹತ್ಕೊತಾರೆ, ಹೋಗ್ಬಿಡ್ಬೋದು. ಒಬ್ಬರಿಗೆ 6,000ದಿಂದ 7,000 ರೂಪಾಯಿ ಐತಿದು ಒನ್ ವೇ ರೂಟಿಗೆ. ಮತ್ತು 2 ಸೇರಿದ್ರೆ ಒಂದು 12,000 ಆಗ್ತಿದೆ. 12 ನೋಡಿ ಸ್ನೇಹಿತರೆ, ಕಾಣಿಸ್ತಿದೆಯಲ್ಲ ಅದೇ ಟೆಂಪಲ್ ನೋಡಿ. ನೋಡ್ರಪ್ಪ, ಕೈ ಮುಗಿತಾನ ಒಂದು ಪುಣ್ಯಾತ್ಮ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಈ ಕೇದಾರ್ನಾಥ್ ಟೆಂಪಲು ವರ್ಷದಲ್ಲಿ 6 ತಿಂಗಳು ಮಾತ್ರ ಇದು ಓಪನ್ ಇರ್ತದೆ. ಮೇ ತಿಂಗಳಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಕ್ಟೋಬರ್ ಇಲ್ಲ ನವಂಬರ್ ಎಂಡಿಗೆ ಇದು ಕ್ಲೋಸ್ ಆಗುತ್ತೆ. 6 ತಿಂಗಳು ಅಷ್ಟೇ ಚಾಲು ಇರ್ತದೆ, 6 ತಿಂಗಳು ಬಂದಿರ್ತದೆ.
ನೋಡಿ ಫ್ರೆಂಡ್ಸ್, ಇದೇ ಟೆಂಪಲ್. ಇಲ್ಲೆಲ್ಲ ವಿಡಿಯೋಗ್ರಾಫಿ ಎಲ್ಲ ರಿಸ್ಟ್ರಿಕ್ಷನ್ ಐತಿ, ಆದ್ರೂ ಮಾಡ್ಲತ್ತೀನಿ ರಿಸ್ಕ್ ತೊಗೊಂಡು ನಿಮ್ಮ ಸಂಬಂಧ. ಇದೇ ಟೆಂಪಲ್ ನೋಡ್ರಪ್ಪ. ಒಳಗೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಹಿಡಿದು ಗುಮ್ತಾರೆ ವಿಡಿಯೋ ಮಾಡಿದ್ರೆ. ಇಲ್ಲಿಂದ ನೋಡ್ಕೊಂಬಿಡ್ರಿ. ನೋಡ್ರಿ, ಅಲ್ಲಿಂದ ಲೈನ್ ಹಚ್ಕೋಬೇಕು. ಆ್ಯಕ್ಚುಲಿ ಆ ಕಡೆಯಿಂದ ಲೈನ್ ಹಚ್ಕೊಂಬಂದ್ರೆ ಹಿಂಗೆ ಬಂದು ಇಲ್ಲಿ ಡೈರೆಕ್ಟ್ ಇಲ್ಲೇ ಟೆಂಪಲಿಗೆ ಕರ್ಕೊಂಡು ಹೋಗ್ತಾರೆ ಅವರು. ನಾವೇನು ಮಾಡಿದ್ದೇವೆ ಅಂದ್ರೆ ಅಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ರಲ್ಲ, ಅದಕ್ಕೆ ಇಲ್ಲಿದೆ ಚಪ್ಪಲ್ ಇಲ್ಲೇ ಬಿಟ್ಟಿಕ್ಕಾರ ಪಾಸ್ ಆಗಿ ಹಂಗೆ ಇಮಿಡಿಯೇಟ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ. ಈಗ ನಮ್ಮದು ದರ್ಶನ ಅಂತೂ ಆಯಿತು ಇಮಿಡಿಯೇಟ್ಲಿ. ಈಗ ಸಂಜೆ ಒಂದು 7 ಗಂಟೆ ಆಗೈತಿ, ಟೈಮ್ ಫುಲ್ಲು ಥಂಡ್ ಐತಿ. ಇಲ್ಲೇ ಒಂದು ಕ್ಯಾಂಪ್, ಒಂದು ಟೆಂಟ್ ತೋರಿಸ್ತೀನಿ ಅಂತ ಬಂದಾನೊಬ್ಬವ. ಅಷ್ಟೇ ಒಂದು 600 ರೂಪಾಯಿದಾಗೇನ ನೋಡ್ತೀವಿ. ಟೆಂಟ್ ಚಲೋ ಇತ್ತು ಅಂದ್ರೆ ಅಲ್ಲೇ ಇವತ್ತು ಸ್ಟೇ ಮಾಡ್ತೀವಿ. ಸೊ ಬೆಳಿಗ್ಗೆ ನಿಮಗೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಟೆಂಪಲ್ದು. ಅಲ್ಲಿವರೆಗೂ ಶುಭರಾತ್ರಿ. ಇಲ್ಲಿ ಹಿಂದೆ ನೋಡ್ರಿ, ಬೆಳಿಗ್ಗೆ ಇವಾಗ ಕರೆಕ್ಟ್ 5 ಗಂಟೆ ಆಗೈತಿ. ಕ್ಲೈಮೇಟ್ ನೋಡ್ರಿ ಹಂಗೈತಿ. ನಾವು ಇಲ್ಲೇ ಒಂದು ಟೆಂಟ್ದಾಗ ಉಳ್ಕೊಂಡಿದ್ದೀವಿ. ಇದೇ ನಮ್ಮ ಟೆಂಟ್. ಹೊಚ್ಕೊಳಕ್ಕೆ ಅವರು ಬೇಕಾದಂಗೆ ಬ್ಲ್ಯಾಂಕೆಟ್ ಕೊಡ್ತಾರೆ. ನೋಡಿ ಪ್ಲೇಸ್ ಹೆಂಗೈತಿ. ಬೆಳಿಗ್ಗೆ ಕ್ಲೈಮೇಟ್ ನೋಡಿ ಮಸ್ತ್ ಐತಿ ನೋಡ್ರಿ. ಇಲ್ಲಿಂದ ಕ್ಯೂ ಹತ್ತಿದ್ದು ನಿಮ್ಗೆ ತೋರಿಸ್ತೀನಿ ಎಲ್ಲಿ ತನಕ ಹೋಗುತ್ತಂತೇಳಿ. ಇಲ್ಲಿಂದ ಇದು ಪಾಡ ಎಲ್ಲಿವರೆಗೆ ಹತ್ತದಲ್ಲ. ಈಗ ನೋಡ್ರಿ, ಈಗ ಇಲ್ಲಿಂದ ಹಿಂಗೆ ಬಂದೈತಿ. ಸೊ ನಾನು ನಿಮಗೆ ನಿನ್ನೆ ಹೇಳಿದೆ, ನಮಗೇನೋ ದರ್ಶನ ಜಲ್ದಿ ಆಗ್ಯದಂದ್ರೆ ನಮ್ಮ ಪುಣ್ಯ. ಇಲ್ಲಿಂದ ಬೆಳಿಗ್ಗೆದಿದ್ದು, ಬೆಳಿಗ್ಗೆ ನೋಡ್ರಿ, ಇದು ಬೆಳಿಗ್ಗೆ ಒಂದು 6:30 7 ಗಂಟೆ ಸಮಯದಿದ್ದು ವಿಡಿಯೋ ನೋಡ್ರಿ. ಎಲ್ಲಿಂದ ಅಂದ್ರೆ ಮತ್ತೆ ಇಲ್ಲಿಂದ ಮತ್ತೀಗ ಇಲ್ಲಿಂದ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಪಾಳೆ ಐತಿ, ಕ್ಯೂ ಐತಿ. ಸೊ ಅವಾಗ ದರ್ಶನ ಆಗುತ್ತೆ ಅವ್ರಿಗೆ. अनंत शिव योगी महादेव योगी महादेव. ಇದು ಭೀಮ್ಶಿಲಾ 2013 ಪ್ರವಾಹದಾಗ ಕೇದಾರ್ನಾಥ್ ಟೆಂಪಲ್ ಇದೇ ಪ್ರೊಟೆಕ್ಷನ್ ಮಾಡಿತ್ತು. ನಮಸ್ಕಾರ ರೀ ಎಲ್ರಿಗೂ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಏನಂದ್ರೆ ನಾವು ಕೇದಾರ್ನಾಥ್ ದರ್ಶನಕ್ಕೆ ಬಂದಿದ್ದೇವಲ್ಲ, ನಿನ್ನೆ ನಮ್ಮದು ಸಾಯಂಕಾಲ ದರ್ಶನ ಆಗೋಯ್ತು. ಸೊ ಹಂಗಾಗಿ ನಾವು ಬೆಳಿಗ್ಗೆ ನಿನ್ನೆ ರಾತ್ರಿ ನಾವು ಇಲ್ಲೇ ಸ್ಟೇ ಮಾಡಿ ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದು ಮತ್ತೆ ಇನ್ನೊಂದ್ಸಲಿ ಹೋಗಿ ಮತ್ತೆಲ್ಲ ಟೆಂಪಲ್ ಹತ್ರ ನೋಡಿಕೊಂಡು ಭೀಮ್ಶಿಲಾ ಎಲ್ಲ ನೋಡಿಕೊಂಡು ಮತ್ತೆಲ್ಲ ಇದು ವ್ಯೂಸ್ ಎಲ್ಲ ನೋಡ್ಕೊಂಡು ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಏನಪ್ಪ ಅಂದರೆ ಈಗ ನಾವು ನಾನು ನಿನ್ನೆ ಹೇಳ್ಕೊಂಡು ಬಂದಿದ್ದೆ, ನಿನ್ನೆ ನಮ್ಮ ದರ್ಶನ ಆಗ್ತದಿಲ್ಲೋ ಗೊತ್ತಿಲ್ಲ ಅಂತೇಳಿ. ಸೊ ಹೆಂಗಂದ್ರೆ ನಾವು ದರ್ಶನ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಏನೋ ನಮ್ಮ ಪುಣ್ಯ ಬಂದಿದ್ದು ಒಂದು 10 ನಿಮಿಷದಾಗ ನಮ್ಮ ದರ್ಶನ ಆಗ್ಬಿಡ್ತು. ಇಮಿಡಿಯೇಟ್ಲಿ ದರ್ಶನ ಆಗ್ಬಿಡ್ತು. ಜನನೂ ಕಮ್ಮಿ ಇದ್ರು ಆ ಟೈಮ್ದಾಗ. ದರ್ಶನ ಆದಮೇಲೆ ಮತ್ತು ನಾವೇನು ಮಾಡಿದ್ವಿ, ರಾತ್ರಿ ಅಂತೂ ಹೋಗೋಕ್ಕಾಗಲ್ಲ ವಾಪಸ್. ಅದಕ್ಕೋಸ್ಕರ ನಾವು ಅಲ್ಲೇ ಸ್ಟೇ ಮಾಡಿ, ಕ್ಯಾಂಪ್ದಾಗ ಸ್ಟೇ ಮಾಡಿ, ಮತ್ತು ನಾವು ರಾತ್ರಿ ಎಲ್ಲ ಅಲ್ಲೇ ಸ್ಟೇ ಮಾಡಿ ಮತ್ತು ಬೆಳಿಗ್ಗೆ ಹೋಗೋ ವಿಚಾರ ಮಾಡಿವಿ. ಏನಪ್ಪ ಅಂದ್ರೆ ನೋಡಿ, ಇಷ್ಟಂತೂ ಐತಿ ಕೇದಾರ್ನಾಥದ್ದು ಟ್ರೆಕ್ಕಿಂಗ್ ಏನೋ ಅಂತ ಹೇಳಿ ನಿಮ್ಗೆ. ಹೆಂಗಂದ್ರೆ ಇದು ಒಂಥರ ಅಡ್ವೆಂಚರ್ ಇದ್ದಂಗೆ ಇದು ಕೇದಾರ್ನಾಥ್ ಟ್ರೆಕ್ಕಿಂಗ್. ಈಗ ನಮ್ಮ ದೇಶದಲ್ಲಿ 12 ಜ್ಯೋತಿರ್ಲಿಂಗ ಅದಾವೆ. 12 ಜ್ಯೋತಿರ್ಲಿಂಗಗಳದು ಡಿಫಿಕಲ್ಟ್ ಅಂದರೆ ಹತ್ತೋದು, ಗುಡ್ಡ ಹತ್ತಿ ಹೋಗೋದು ಕಷ್ಟಕರವಾದ ಒಂದು ಪ್ಲೇಸ್ ಅಂದರೆ ಕೇದಾರ್ನಾಥ್ ಪ್ಲೇಸ್. ಸೊ ಒಂದ್ಸಲಿ ಇಲ್ಲಿ ಬಂದರೆ ಇಲ್ಲಿರೋ ವೈಬ್ಸ್ಗಳು ಫುಲ್ ಒಂದು ಪಾಸಿಟಿವ್ ವೈಬ್ಸ್ ಇರ್ತೈತಿ. ಫುಲ್ಲು ಪೀಸ್ ಅನ್ಸುತ್ತೆ. ಹಂಗೆ ನೋಡಿದ್ರೆ ಒಂಥರ ಏನೋ ಫ್ರೆಶ್ ಫೀಲ್ ಇರ್ತದಲ್ಲ, ಆ ಥರ ಫೀಲ್ ಆಗ್ತದೆ ಇದು. ಸೊ ಅದಕ್ಕೆ ಯಾರ್ಯಾರಿಗೆ ಕೇದಾರ್ನಾಥ್ ಬರ್ಬೇಕು ಅಂದ್ಕೊಂಡಿರ್ತಾರಲ್ಲ ಯಾರು, ಅದೇನು ಅಂತ ಹೇಳ್ತೀನಿ ನಿಮ್ಗೆ ಹೆಂಗೆ ಬರ್ಬೇಕೇನಂತ ವಿಡಿಯೋ ಎಂಡಿಂಗ್ದಾಗ ಹೇಳಿರ್ತೀನಿ. ಏನಿಲ್ಲ, ಈ ಒಂದ್ಸಲಿ ಹೋಗೋಕ್ಕೊಂದಿನ ಬರೋಕ್ಕೊಂದಿನ ಅಂತೇಳಿ ಫಿಕ್ಸ್ ಆಗಿಬಿಟ್ರೆ ಮುಗೀತು. ಏನು ಒಂದಿನ ಕಷ್ಟಪಡ್ಬೋದು ಅಷ್ಟೇ. ಒಂದಿನ ಹೋಗೋಕ್ಕೊಂದಿನ ನಡೆಯೋದೊಂದು ಕಷ್ಟ, ಬರೋಕ್ಕೊಂದಿನ ಕಷ್ಟ. ಅದು ಬಿಟ್ಟರೆ ನೀವು ಕೇದಾರ್ನಾಥ್ ಬಂದಿರಿ ನೋಡಿದ್ರಿ ಅಂತೆಲ್ಲ ಒಂದು ಒಳ್ಳೆ ಒಂದು ಸ್ವರ್ಗನೇ ಅನ್ಬೋದು ಇದು. ಹಂಗೆ ನೋಡಿದ್ರೆ ಇದೆಲ್ಲ ಒಳ್ಳೆ ನೀವು ನೋಡ್ಬೋದು. ಯಾಕಂದರೆ ಇದು ಪ್ರತಿ ಸಲನೂ ಹೆಂಗಿರ್ತದೆ ಅಂದರೆ ಅಂದ್ಕೊಂಡಿರ್ತೀವಿ ಅಷ್ಟೇ, ಹೋಗಬೇಕು ಬರೀ ನಾವು ಇನ್ಸ್ಟಾಗ್ರಾಮ್ದಾಗ
ಅಲ್ಲಿ ಇಲ್ಲಿ ಯೂಟ್ಯೂಬ್ನಾಗ ವಿಡಿಯೋ ನೋಡಿರ್ತೀವಿ, ಫೋಟೋಸ್ ನೋಡಿರ್ತೀವಿ. ಏನು ಅನ್ಸಿರ್ತದೆ ಅದು ನೋಡಿ ನಮಗೂ ಒಂಥರ ಯಾವ ಥರ ಅಂದ್ರೆ ಅದು ಎಕ್ಸೈಟ್ಮೆಂಟ್ ಇರ್ತದೆ ಹೋಗ್ಬೇಕನ್ನೋದು. ಬಟ್ ಹೋಗೋಕ್ಕಾಗಿರಂಗಿಲ್ಲ. ಒಂದು ಸಲ ನೀವೇನಾರ ಮನಸ್ಸು ಮಾಡಿ ಹೋಗಲೇಬೇಕಪ್ಪ ನಾನು ಕೇದಾರ್ನಾಥ್ ಅಂದ್ಕೊಂಡ್ರೆ 100% ನೀವು ಹೋಗೇ ಹೋಗ್ತೀರಿ. ನೀವು ಅಲ್ಲಿಂದ ಫಿಕ್ಸ್ ಆಗಿ ಬಂದುಬಿಡ್ಬೇಕು. ಒಂದೇ ಸಲಕ್ಕೆ ಇದು ಪ್ಲ್ಯಾನಿಂಗ್ ಮಾಡಿಕೊಂಡು ಹೋಗೋಣ ಅಂತ ಅಷ್ಟೇ ಹೋಗ್ತಾಯಿದ್ರೆ ಒಳ್ಳೇದು. ಗೋವಾ ಪ್ಲ್ಯಾನಿಂಗ್ ಆದಂಗೆ ಆಗ್ಬಿಡ್ತದೆ. ಹೋಗೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಗೋವಾನೋ ಹೋಗ್ಬಿಡ್ಬೋದು ಅಲ್ಲಿದಲ್ಲೇ. ಬಟ್ ಈ ಕಡೆ ಬರಬೇಕಲ್ಲ, ಮತ್ತು ನಾವೆಲ್ಲ ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಬಂದು ಸ್ವಲ್ಪ ಕಷ್ಟ ಆಗ್ತದೆ. ಕೆಲವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಿರ್ತದೆ. ಬಂದರೆ ಒಂದು 4-5 ಜನ ಫ್ರೆಂಡ್ಸು ದೋಸ್ತರ ಜೊತೆಗೆ ಬರ್ರಿ. ಯಾಕಂದ್ರೆ ಕ್ಯಾಂಪ್ ಮಾಡೋಕೆ ಈಸಿ ಆಗಿಬಿಡ್ತೈತಿ. ಈ ಕ್ಯಾಂಪಿಗೆ ಎಷ್ಟಂದ್ರೆ ಒಂದು 600-700 ಹಿಂಗೆ ತೊಗೊತಾರೆ. 600-800-900 ತೊಗೊತಾರೆ. ಈಗ ಟೆಂಟೆಲ್ಲ ಹಾಕಿರ್ತಾರಲ್ಲ ಆ ಥರ ರೂಮ್ಗಳು ಸಿಗ್ತಾವೆ. ರೂಮ್ ಸ್ವಲ್ಪ ಕಾಸ್ಟ್ಲಿ. ನಾನು ಹೇಳೋದಾದ್ರೆ ಅವರು ಕ್ಯಾಂಪ್ ಪ್ರಿಪೇರ್ ಮಾಡೋದು ಬೆಟರ್. ನಾವಂತೂ ಕ್ಯಾಂಪ್ ಪ್ರಿಪೇರ್ ಮಾಡಿದ್ವಿ, 3 ಜನ ಇದ್ವಿ. ಏನು ಪರವಾಗಿಲ್ಲ, ಅಷ್ಟೇನು ಚಳಿ ಇರಲಿಲ್ಲ. ರಾತ್ರಿ ಎಲ್ಲ ಮಳೆ ಬಂದರೂ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ನಿಮ್ಗೆ ಎಲೆಕ್ಟ್ರಿಸಿಟಿ ಕೊಡ್ತಾರೆ, ಚಾರ್ಜ್ ಮಾಡ್ಕೋಬೋದು. ಮತ್ತು ಬೆಳಿಗ್ಗೆ ನಿಮ್ಗೆ ಬಿಸಿನೀರು ಕೊಡ್ತಾರೆ. ಸೊ ಈ ಥರ ಎಲ್ಲ ಫೆಸಿಲಿಟೀಸ್ ಇಲ್ಲಿ ಅದಾವ. ಇಲ್ಲಿ ನಿಮ್ಮ ನೆಟ್ವರ್ಕ್ ಕೂಡ ಬರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ನೋಡಿರಿ, ಕೇದಾರ್ನಾಥ್ ಯಾರು ಬರ್ಬೇಕು ಅಂದ್ಕೊಂಡಿರ್ತಿರಲ್ಲ, ದಯವಿಟ್ಟು ನಿಮ್ಗೊಂದು ಪ್ಲ್ಯಾನಿಂಗ್ ಮಾಡಿಕೊಂಡು, ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡು ಬನ್ನಿರಿ. ಯಾಕಂದ್ರೆ ನೀವು ಮಿನಿಮಮ್ ಅಲ್ಲಿಂದ ಈಗ ನಮ್ಮ ಸೈಡ್ ಬಿಜಾಪುರ ಸೈಡವರಾಗಿರ್ಬೋದು, ಬೆಳಗಾವಿ ಸೈಡ್, ಬೆಂಗಳೂರು ಸೈಡ್ ಈ ಥರ ಎಲ್ಲ ಆಗಿರ್ಬೋದು. ಮಿನಿಮಮ್ ನೀವು ಕೇದಾರ್ನಾಥ್ ಬಂದು ಹೋಗ್ಬೇಕಪ್ಪ. ಬರೀ ಕೇದಾರ್ನಾಥ್ ಒಂದೇ ಬಂದು ಹೋಗ್ಬೇಕಂದ್ರೆ ಮಿನಿಮಮ್ ನೀವು 1 ವಾರ ಬೇಕು. ಯಾಕಂದ್ರೆ ಡೆಲ್ಲಿಗೆ ಬರ್ಲಿಕ್ಕೆ ನಿಮ್ಗೆ 2 ದಿನ ಬೇಕು. ಟ್ರೈನಿಂಗ್ ಬಂದರೆ 2 ದಿನ ಬೇಕು. ಫ್ಲೈಟಿಗೆ ಬಂದರೆ ಒಂದು 3-4 ಅವರ್ ಅಷ್ಟೇ ಬಂದುಬಿಡ್ತೀರಿ ಇಮಿಡಿಯೇಟ್ಲಿ. ಅಲ್ಲಿ ನೀವು ಹರಿದ್ವಾರ ಬರಬೇಕು. ಹರಿದ್ವಾರಿಂದ ಸೋನ್ಪ್ರಯಾಗ್ ಬರಬೇಕು. ಸೋನ್ಪ್ರಯಾಗಿಂದ ಮತ್ತು ಗೌರಿಕುಂಡ್ ತನಕ ಕ್ಯಾಬ್ ಸಿಗ್ತಾವೆ. ಸೊ ಕ್ಯಾಬಿಂದ ಬಂದು ಗೌರಿಕುಂಡಿಂದ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದೇ ಗೌರಿಕುಂಡಿಂದ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಕಷ್ಟ ಐತಿ, ಬಟ್ ಆ ಕಷ್ಟನ ನೀವು ಎಂಜಾಯ್ ಮಾಡ್ಬೇಕು. ಯಾವಾಗಲೂ ಎಂಜಾಯ್ ಮಾಡ್ಕೊಂಡು ನೀವು ಬಂದರೆ ನಿಜವಾಗ್ಲೂ ಒಳ್ಳೆಯ ಒಂದು ನಿಮ್ಗೊಂದು ಮೆಮೊರಿಯಾಗಿ ಉಳಿತೈತಿದ್ದು. ಯಾರ್ಯಾರು ಕೇದಾರ್ನಾಥ್ ಬರ್ಬೇಕು ಅಂದ್ಕೊಂಡಿರಲ್ಲ, ನಿಮ್ಗೆ ಎಲ್ಲ ಹೇಳ್ತೀನಿ. ಎಂಡಿಂಗ್ದಾಗ ಅದು ನಿಮ್ಮ ಡೀಟೇಲ್ಸ್ ಕೊಡ್ತೀನಿ. ಎಲ್ಲಿಂದ ಹೆಂಗೆ ಬರಬೇಕು, ಏನು ಎಷ್ಟು ಅಮೌಂಟ್ ತೊಗೊಂಡ್ರೆ ಎಲ್ಲ ನಾನು ಹೇಳ್ತೀನಿ. ಸೊ ಇಷ್ಟಂತೂ ಐತಿ ನೋಡಿರಿ. ಈ ಥರ ಒಳ್ಳೆಯ ಒಂದು ನೇಚರು ನೋಡ್ಬೇಕು. ಈ ನಮ್ಮ ಕರ್ನಾಟಕದಾಗ ಅದಾವ, ಇಲ್ಲ ಅಂತಲ್ಲ. ಬಟ್ ಆದರೂ ಈ ಜ್ಯೋತಿರ್ಲಿಂಗ ನೋಡ್ಬೇಕಂದ್ರೆ ಕೇದಾರ್ನಾಥ್ ಒಂಥರ ಸ್ಪೆಷಲ್ ಅಲ್ಲ. ಈಗ 12 ಜ್ಯೋತಿರ್ಲಿಂಗ ನಾವು ಕನ್ಸಿಡರ್ ಮಾಡಿದ್ರು. ಸೊ ಒಂದು ಕೇದಾರ್ನಾಥ್ ಒಂಥರ ಸ್ಪೆಷಲ್ ಅದು ನಮ್ಮ ಇದಕ್ಕೆ. ಅದಕ್ಕೋಸ್ಕರ ಬರ್ರಿ, ಕೇದಾರ್ನಾಥ್ ಯಾರ್ಯಾರು ಬರ್ಬೇಕಂತ ಆಸೆ ಐತಲ್ಲ ಬರ್ರಿ. ನಾವಂತೂ ಬಂದೀವಿ. ಇವತ್ತು ನಾವು ವಾಪಸ್ ಹೋಗ್ತೀವಿ. ಇವತ್ತು ವಾಪಸ್ ಹೋಗಿ ಮತ್ತು ನಾವು ಏನೇನು ನೋಡ್ತೀವಿ, ಅಲ್ಲೇನೋ ಸ್ಟೇ ಮಾಡ್ತೀವಿ. ಇಲ್ಲಾಂದರೆ ವಾಪಸ್ ಊರಿಗೆ ಹೋಗೋ ವ್ಯವಸ್ಥೆ ಐತೆ ನಮ್ಮದು. ಕೇದಾರ್ನಾಥ್ ನೋಡಿ, ನನಗಂತೂ ಇದು ಜೀವನದಲ್ಲಿ ಇದು ಒಳ್ಳೆ ಒಂದು ಇದು ಎಕ್ಸೈಟ್ಮೆಂಟ್ ಅನ್ನೋ ಒಂದು ಮೆಮೊರಿಯಾಗಿ ಉಳಿತದೆ ಇದು. ಸೊ ಕೇದಾರ್ನಾಥ್ ಹೋಗ್ಬೇಕು ಅಂದ್ಕೊಂಡಿದೆ. ಅದು ಅದು ಯಾಕಂದರೆ ಈಗ ಆಲ್ಮೋಸ್ಟ್ ಹುಡುಗರಂದರೆ ಗೊತ್ತೇ ಇರ್ತದೆ ನಿಮ್ಗೆ. ಕೇದಾರ್ನಾಥ್ ಹೋಗಬೇಕು, ಲಡಾಖ್ ಹೋಗಬೇಕು, ಮನಾಲಿ ಹೋಗಬೇಕು, ಈ ಥರ ವಾಯ್ನಾಡ್ ಹಿಂಗೆಲ್ಲ ಕೆಲವೊಂದು ಕನಸುಗಳು ಇರ್ತವೆ. ಅದರ ಕೇದಾರ್ನಾಥ್ ಬರೋದು ಫಸ್ಟ್. ಕೇದಾರ್ನಾಥ್ ಒಂದು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿರ್ತೀವಿ ನಾವು ಅದಕ್ಕೆ. ಸೊ ಹಂಗಾಗಿ ನಾವು ಕೇದಾರ್ನಾಥ್ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಕೋಲ್ಡ್ ಇರ್ತದೆ, ಪರವಾಗಿಲ್ಲ. ಕೋಲ್ಡ್ ಕ್ಲೈಮೇಟ್ ಇರ್ತದೆ. ಈಗ ಏನಿಲ್ಲ ಅಂದರೆ ಮಿನಿಮಮ್ ಈಗ ಒಂದು 8 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಐತಿ ಈಗ ಹಂಗೆ ನೋಡಿದ್ರೆ. ಬಟ್ ರಾತ್ರಿ ನೋಡಿದ್ರೆ 3, 4, 5 ಡಿಗ್ರಿ ಸೆಲ್ಸಿಯಸ್ ಇತ್ತು. ಸೊ ಏನಂದ್ರೆ ಒಂದೊಂದು ಸಲ ಇಲ್ಲಿ ಮೈನಸ್ ಒಳಗೆ ಬರ್ತದೆ. ಕೇದಾರ್ನಾಥ್ ಟೆಂಪ್ರೇಚರ್ ಯಾವ ಥರ ಅಂದ್ರೆ ಮೈನಸ್ ಒಳಗೆ ಬರುತ್ತೆ. ಅವಾಗ ಸಿಕ್ಕಾಪಟ್ಟೆ ತಂಡಿರ್ತದೆ. ನೀವು ಒಳ್ಳೆ ಏನು ಇನ್ನರ್ ವೇರು ಇಲ್ಲಾಂದರೆ ಜಾಕೆಟು ಈ ಥರ ಎಲ್ಲ ನೀವು ರೆಡಿಯಾಗಿ ಬರಬೇಕು ಕಂಪಲ್ಸರಿ. ಮತ್ತು ನಿಮ್ಗೆ ಮಳೆ ಯಾವಾಗ ಬರ್ತದೆ ಗೊತ್ತಾಗಲ್ಲ. ಅಲ್ಲಿ ರೇನ್ಕೋಟ್ ಸಿಗ್ತಾವೆ, ಒಂದು 100-150 ರೂಪಾಯಿ ಕೊಟ್ಟರೆ ಸಿಗ್ತಾವೆ. ಆ ರೇನ್ಕೋಟ್ ಹಾಕೊಂಡ್ಬರ್ಬೋದು ನೀವು. ನಾವು ನಿನ್ನೆ ಬರೋವಾಗ ಏನೋ ನಮಗಂತೂ ಮಳೆ ಬಂದಿಲ್ಲ, ರಾತ್ರಿ ಬಂದಿತ್ತು. ನಾವು ಟೆಂಟ್ ಒಳಗಿದ್ದೀವಿ, ನಮ್ದೇನದು ಅನಿಸಿಲ್ಲ. ಸೊ ಇಷ್ಟಂತೂ ನಮ್ಮದು ಕೇದಾರ್ನಾಥ್ ಒಂದು ಇದು ಐತಿ. ಸೊ ಇಷ್ಟು ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ, ಜಾಸ್ತಿ ಮಾತಾಡಿದೆ ನಾನು. ಸೊ ವಿಡಿಯೋ ಇಷ್ಟ ಆಗಿತ್ತಂದರೆ ನಿಮ್ಗೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮತ್ತು ಯಾವಾರ ಬೇರೆ ಕಡೆ ಒಳ್ಳೆ ಪ್ಲೇಸಿಗೆ ಒಂದೊಂದು ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ನನ್ನ ಫಸ್ಟ್ ವಿಡಿಯೋಗೆ ನೀವು ಯಾವ ಥರ ನೀವು ಸಪೋರ್ಟ್ ಮಾಡಿದ್ದೀರಿ ಮತ್ತು ಯಾವ ಥರ ಒಂದು ಕಮೆಂಟ್ಗಳೆಲ್ಲ ನೋಡಿದೆ ನಾನು. ಮತ್ತು ತುಂಬ ಜನ ಕೇಳ್ತಿದ್ರಿ ಮತ್ತು ವಿಡಿಯೋ ಆದರೆ ಬಿಟ್ಟು. ಮತ್ತು ಇನ್ಸ್ಟಾಗ್ರಾಮ್ದಾಗೂ ನನಗೆ ಒಂದು ನಮ್ಮ ಫ್ರೆಂಡ್ಸ್ ಎಲ್ಲ ಲಿಂಕ್ ಎಲ್ಲ ಕೇಳತ್ತಿರೋ, ಯೂಟ್ಯೂಬ್ ಲಿಂಕ್ ಕಳಿಸು ಅಂತ. ಸೊ ಅದೇ ಥರ ಈ ವಿಡಿಯೋ ನಾನು ಅಂದ್ಕೊಂಡಿನಿ, ಈ ವಿಡಿಯೋ ತುಂಬ ಜನ ನೋಡ್ತೀರಿ ಮತ್ತು ಲೈಕ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಅದೇ ಥರ ನಾನು ಮುಂದೆ ಯಾವ್ದಾದ್ರು ಒಳ್ಳೆ ಒಂದು ಪ್ಲೇಸಿಗೆ ಹೋದರೆ ಖಂಡಿತ ನಾನು ವಿಡಿಯೋ ಮಾಡ್ತೀನಿ. ನನ್ನ ಒಂದು ಟಾರ್ಗೆಟ್ ಅಲ್ಲೇ ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ಪ್ಲೇಸಿಗೆ ಹೋಗ್ಬೇಕಂತ ಐತಿ. ಸೊ ನೋಡ್ತೀನಿ, ಅಲ್ಲಿ ಯಾರು ಹೋದ್ರೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ನಮ್ಮದೆಲ್ಲ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ, ಮತ್ತು ಶೇರ್ ಮಾಡಿರಿ ಆದಷ್ಟು. ಎಲ್ರಿಗೂ ನಮಸ್ಕಾರ.
ನೋಡಿ ಸ್ನೇಹಿತರೆ, ಇಲ್ಲಿ ವಿಜಯಪುರದಿಂದ ಡೆಲ್ಲಿಗೆ ಒಂದು ಟ್ರೈನ್ ಐತಿ. ಅದು ಪ್ರತಿ ಶನಿವಾರಕ್ಕೆ ಒಂದು ಸಲ ಬರ್ತದೆ. ಅದು ಆ ಟ್ರೈನಿಗೆ ಬರ್ಬೋದು. ಸೊ ಬೆಳಗಾವಿನ ಡೆಲ್ಲಿಗೆ ಬರೋರು ಸಂಪರ್ಕ ಕ್ರಾಂತಿ ಮತ್ತು ಗೋವಾ ಎಕ್ಸ್ಪ್ರೆಸ್ ಐತಿ. ಟೈಮಿಂಗ್ ನೋಡ್ಕೊಂಡು ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ಕೊಂಡು ನೀವು ಅಲ್ಲಿಂದ ಬಿಡ್ರಿ. ಸೊ ಬೆಂಗಳೂರಿಂದ ಯಾರು ಬರತ್ತೀರಪ್ಪ ಅಂದರೆ ಬೆಂಗಳೂರಿನ ಟು ಡೆಲ್ಲಿ ಯಾವ ಟ್ರೈನು ಟೈಮಿಂಗ್ ಎಲ್ಲ ನಾನು ಹೇಳೀನಿ. ಸೊ ನೀವು ಒಂದು ಸಲ ಡೆಲ್ಲಿಗೆ ರೀಚ್ ಆದಮೇಲೆ ನೀವು ಡೆಲ್ಲಿಯಿಂದ ಹರಿದ್ವಾರಕ್ಕೆ ನಿಮಗೆ ಸಿಕ್ಕಾಪಟ್ಟೆ ಟ್ರೈನ್ ಸಿಗ್ತಾವೆ. ಯಾವ ಎಲ್ಲ ಟೈಮಲ್ಲೂ ಟ್ರೈನ್ ಸಿಗ್ತಾವೆ. ಅದೇನು ನಾವು ಹೇಳ್ಬೇಕಂತೇನಿಲ್ಲ. ಸೊ ಅಲ್ಲಿಗೆ ಬಂದಮೇಲೆ ನಿಮ್ಗೆ ಗೊತ್ತಾಗ್ತದೆ. ಕರೆಕ್ಟಾಗಿ ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಬರ್ರಿ. ಸ್ನೇಹಿತರೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಏನಂದ್ರೆ ನಿಮ್ಗೆ ಏನಾರು ಅನಿಸಿದ್ರೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ವಿಡಿಯೋ ನೀವು ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್.